ನಮಸ್ಕಾರ. ನಮ್ಮ ದೇಹದಲ್ಲಿ ಸದ್ದಿಲ್ಲದೆ ನಿಧಾನವಾಗಿ ನಮ್ಮ ಮೂತ್ರಪಿಂಡಗಳಿಗೆ ಹಾನಿ ಮಾಡುವ ಕೆಲವು ಗುಪ್ತ ವಿಷಯಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇವು ನಾವು ಸಾಮಾನ್ಯವಾಗಿ ನಿರುಪದ್ರವಿ ಅಂತ ಅಂದ್ಕೊಳ್ಳೋ ವಸ್ತುಗಳೇ. ಈ ವಿಶ್ಲೇಷಣೆ ನೆಫ್ರಾಲಜಿಸ್ಟ್ ಡಾಕ್ಟರ್ ರಿಚರ್ಡ್ ಬೆನ್ ಅವರ ಎಚ್ಚರಿಕೆಗಳನ್ನು ಆಧರಿಸಿದೆ. ನಿಮ್ಮ ಅಡಿಗೆ ಮನೆಯಲ್ಲೇ ಒಂದು ಭಯಾನಕ ವಿಷ ಇದೆ ಅಂದ್ರೆ ಏನಂತೀರಾ? ಕೇಳೋಕೆ ವಿಚಿತ್ರ ಅನ್ಸಿದ್ರೂ ಇದು ನಮ್ಮನ್ನು ಗಂಭೀರವಾಗಿ ಯೋಚಿಸುವಂತೆ ಮಾಡುತ್ತೆ ಅಲ್ವಾ? ಡಾಕ್ಟರ್ ರಿಚರ್ಡ್ ಬೆನ್ ಅವರ ಈ ಮಾತನ್ನು ಸ್ವಲ್ಪ ಗಮನ ಕೊಟ್ಟು ಕೇಳಿ. ಹನಿ ಹನಿಯಾಗಿ ದಿನದಿಂದ ದಿನಕ್ಕೆ ಇದು ದೇಹದ 2 ಅತ್ಯಂತ ಶ್ರಮವಹಿಸಿ ಕೆಲಸ ಮಾಡುವ ಅಂಗಗಳನ್ನು ಸದ್ದಿಲ್ಲದೆ ಸ್ಥಗಿತಗೊಳಿಸುತ್ತಿದೆ. ಅವರು ಮಾತಾಡ್ತಿರೋದು ನಮ್ಮ ಮೂತ್ರಪಿಂಡಗಳ ಬಗ್ಗೆನೇ. ಇದೊಂದು ಕಠೋರ ಸತ್ಯ. ಹಾಗಾದ್ರೆ ಈ ಕಿಡ್ನಿ ಡ್ಯಾಮೇಜ್ ತುಂಬಾ ತಡವಾಗುವವರೆಗೂ ನಮ್ಮ ಗಮನಕ್ಕೆ ಯಾಕೆ ಬರೋದಿಲ್ಲ? ಯಾಕಂದ್ರೆ ನಮ್ಮ ಮೂತ್ರಪಿಂಡಗಳು ಸೈಲೆಂಟ್ ವಾರಿಯರ್ಸ್ ಇದ್ದ ಹಾಗೆ, ಯಾವುದೇ ಸದ್ದು ಗದ್ದಲವಿಲ್ಲದೆ ತಮ್ಮ ಕೆಲಸವನ್ನು ಮಾಡ್ತಾನೇ ಇರ್ತವೆ. ಹೌದು, ಮೂತ್ರಪಿಂಡಗಳು ನಮ್ಮ ದೇಹದ ಮೂಕವೀರರು. ಅವು ನಮ್ಮ ಇಡೀ ದೇಹದ ರಕ್ತವನ್ನು ಫಿಲ್ಟರ್ ಮಾಡಿ ವಿಷಕಾರಿ ವಸ್ತುಗಳನ್ನು ಹೊರಹಾಕ್ತವೆ. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡ್ತವೆ, ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸೋದಕ್ಕೆ ಸಹಾಯ ಮಾಡ್ತವೆ, ಜೊತೆಗೆ ನಮ್ಮ ಮೂಳೆಗಳನ್ನು ಬಲವಾಗಿಡ್ತವೆ. ಆದರೆ ಯಾವುದೇ ಇಂಜಿನ್ ತುಂಬಾ ವರ್ಷಗಳ ಕಾಲ ಓಡಿದ ಮೇಲೆ ಅದರ ಸಾಮರ್ಥ್ಯ ಕಮ್ಮಿ ಆಗುತ್ತಲ್ಲ, ಹಾಗೇನೆ ವಯಸ್ಸಾದಂತೆ ಮೂತ್ರಪಿಂಡಗಳ ಫಿಲ್ಟರಿಂಗ್ ಕೆಪಾಸಿಟಿ ಕೂಡ ಸ್ವಾಭಾವಿಕವಾಗಿ ಕಡಿಮೆ ಆಗುತ್ತೆ. ಇದರಿಂದಾಗಿ ನಮ್ಮ ಕೆಟ್ಟ ಅಭ್ಯಾಸಗಳ ಪರಿಣಾಮ ನಮ್ಮ ಮೇಲೆ ಇನ್ನೂ ಹೆಚ್ಚಾಗುತ್ತೆ. ಹಾಗಾದ್ರೆ ಆ ಕೆಟ್ಟ ಅಭ್ಯಾಸಗಳ ಪಟ್ಟಿ ಯಾವುದು ಅಂತ ನೋಡೋಣ. ನಾವು 4ನೇ ಸ್ಥಾನದಲ್ಲಿರೋ ವಿಷದಿಂದ ಶುರು ಮಾಡೋಣ. ಇದರ ಹೆಸರು ಸ್ಥಗಿತಗೊಂಡ ರಕ್ತ ಪರಿಚಲನೆ. ಇದು ನಾವು ತಿನ್ನುವ ಅಥವಾ ಕುಡಿಯುವ ವಸ್ತುವಲ್ಲ, ಬದಲಾಗಿ ನಮ್ಮ ನಿಷ್ಕ್ರಿಯತೆಯಿಂದ ಉಂಟಾಗುವ ಸಮಸ್ಯೆ. ಈ ಹೋಲಿಕೆ ನೋಡಿ ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ನಮ್ಮ ರಕ್ತಪರಿಚಲನಾ ವ್ಯವಸ್ಥೆ ಒಂದು ರಭಸವಾಗಿ ಹರಿಯೋ ನದಿ ಇದ್ಹಾಗೆ. ಚಲನೆ ಇದ್ರೆ ಅದು ಶುದ್ಧವಾಗಿ ಹರಿತಲೇ ಇರುತ್ತೆ. ಆದ್ರೆ ನಾವು ನಿಷ್ಕ್ರಿಯರಾದಾಗ ಅದು ನಿಂತ ನೀರಿನ ಕೊಳದಂತಾಗುತ್ತೆ. ಅಲ್ಲಿ ವಿಷಕಾರಿ ಅಂಶಗಳು ಶೇಖರಣೆಯಾಗಲು ಶುರುವಾಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ತುಂಬಾನೇ ಸರಳ. ಚಲನೆ ಶುರು ಮಾಡಿ. ಮೊದಲಿಗೆ ಪ್ರತಿ ಗಂಟೆಗೊಮ್ಮೆ ಎದ್ದು ನಿಂತ್ಕೊಳ್ಳಿ. ಎರಡನೇದಾಗಿ ಪ್ರತಿದಿನ ಕನಿಷ್ಠ 10ರಿಂದ 15 ನಿಮಿಷ ನಡೆಯಿರಿ. ಮೂರನೇದಾಗಿ ಒಂದು ವೇಳೆ ಓಡಾಡಲು ಕಷ್ಟವಾದರೆ ಕುರ್ಚಿಯಲ್ಲೇ ಕೂತು ಮಾಡಬಹುದಾದ ವ್ಯಾಯಾಮಗಳು ಕೂಡ ಅಷ್ಟೇ ಪರಿಣಾಮಕಾರಿ. ನೆನ್ಪಿಡಿ, ಏನೂ ಮಾಡದೆ ಇರುವುದಕ್ಕಿಂತ ಸ್ವಲ್ಪವಾದರೂ ಚಲನೆ ಮಾಡುವುದು ಉತ್ತಮ. ಸರಿ, ನಮ್ಮ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವುದು ನೋವು ನಿವಾರಕಗಳ ಮೋಸ. ಹೌದು, ಇದು ನಮ್ಮೆಲ್ಲರ ಮೆಡಿಸಿನ್ ಬಾಕ್ಸ್ನಲ್ಲಿ ಅಡಗಿರೋ ಒಂದು ದೊಡ್ಡ ಅಪಾಯ. ಐಬ್ರುಪ್ರೊಫೆನ್ನಂತಹ ಸಾಮಾನ್ಯ ನೋವು ನಿವಾರಕ ಮಾತ್ರೆಗಳು ಅಂದ್ರೆ NSAIDಗಳು ನಮ್ಮ ಮೂತ್ರಪಿಂಡಗಳಿಗೆ ರಕ್ತ ಪೂರೈಸುವ ನಾಳಗಳನ್ನು ಸಂಕುಚಿತಗೊಳಿಸುತ್ತವೆ. ಡಾಕ್ಟರ್ ಬೆನ್ ಇದನ್ನು ತುಂಬಾನೇ ಸರಳವಾಗಿ ಹೀಗೆ ವಿವರಿಸುತ್ತಾರೆ. ನೀವು ಒಂದು ಗಿಡಕ್ಕೆ ನೀರು ಹಾಕೋ ಪೈಪ್ ಮೇಲೆ ಕಾಲಿಟ್ರೆ ಏನಾಗುತ್ತೆ? ನೀರು ಗಿಡಕ್ಕೆ ತಲುಪದೆ ಗಿಡ ಒಣಗಲು ಶುರುವಾಗುತ್ತೆ. ನಮ್ಮ ಮೂತ್ರಪಿಂಡಗಳಿಗೂ ಆಗೋದು ಇದೇ. ಹಾಗಾಗಿ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಮಾತ್ರೆಗಳನ್ನು ಗೌರವಿಸೋದು. ಸತತವಾಗಿ ಕಾಡೋ ನೋವಿಗೆ ವೈದ್ಯರ ಸಲಹೆ ಇಲ್ಲದೆ ನೀವೇ ಮಾತ್ರೆಗಳನ್ನು ತೆಗೆದುಕೊಳ್ಬೇಡಿ. ತಾವು ತೆಗೆದುಕೊಳ್ಳುವ ಪ್ರತಿಯೊಂದು ಮಾತ್ರೆಯ ಬಗ್ಗೆನೂ ಡಾಕ್ಟರ್ ಹತ್ರ ಪ್ರಾಮಾಣಿಕವಾಗಿ ಹೇಳಿ ಮತ್ತು ಸುರಕ್ಷಿತ ಪರ್ಯಾಯಗಳ ಬಗ್ಗೆ ಅವರತ್ರ ಚರ್ಚೆ ಮಾಡಿ. ಈಗ ನಮ್ಮ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವ ವಿಷಯ ಅದೃಶ್ಯ ಶತ್ರು. ನಾವಿಲ್ಲಿ ಮಾತಾಡ್ತಾ ಇರೋದು ಉಪ್ಪಿನ ಬಗ್ಗೆ. ಆದ್ರೆ ನಿಜವಾದ ಸಮಸ್ಯೆ ನಮ್ಮ ಅಡುಗೆ ಮನೆಯ ಉಪ್ಪಿನ ಡಬ್ಬೆಯಲ್ಲಿಲ್ಲ, ಬದಲಾಗಿ ಸಂಸ್ಕರಿಸಿದ ಅಂದ್ರೆ ಪ್ರಾಸೆಸ್ಡ್ ಫುಡ್ಗಳಲ್ಲಿ ಅಡಗಿರೋ ಸೋಡಿಯಂನಲ್ಲಿದೆ. ಈ ಸಂಖ್ಯೆಯನ್ನೊಮ್ಮೆ ನೋಡಿ. ನಾವು ಸೇವಿಸೋ 75%ಕ್ಕಿಂತ ಹೆಚ್ಚು ಸೋಡಿಯಂ ಬರೋದು ಈ ಸಂಸ್ಕರಿಸಿದ ಮತ್ತು ಪ್ಯಾಕೇಜ್ಡ್ ಆಹಾರಗಳಿಂದಲೇ. ಇದು ನಿಜಕ್ಕೂ ಆಘಾತಕಾರಿಯಲ್ವಾ? ಈ ಹೆಚ್ಚಿನ ಸೋಡಿಯಂ ನೇರವಾಗಿ ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತೆ. ನೋಡಿ, ಈ ಹೋಲಿಕೆ ಎಷ್ಟು ಪರಿಣಾಮಕಾರಿಯಾಗಿದೆ. ನೀವು ಫೈರ್ ಎಂಜಿನ್ ಪೈಪ್ನಿಂದ ಫುಲ್ ಫೋರ್ಸ್ನಲ್ಲಿ ಒಂದು ರೇಷ್ಮೆ ಬಟ್ಟೆಯನ್ನು ತೊಳೆಯಲು ಪ್ರಯತ್ನಿಸಿದ್ರೆ ಏನಾಗುತ್ತೆ? ಅದು ಹಾಳಾಗಿ ಹೋಗುತ್ತೆ. ಹೈ ಬ್ಲಡ್ ಪ್ರೆಷರ್ ನಿಮ್ಮ ಮೂತ್ರಪಿಂಡಗಳಿಗೆ ಮಾಡೋದು ಇದನ್ನೇ. ಇದಕ್ಕೆ ಪರಿಹಾರ ಅಂದ್ರೆ ನಾವು ಲೇಬಲ್ ಡಿಟೆಕ್ಟಿವ್ ಆಗ್ಬೇಕು. ಅಂದ್ರೆ ಯಾವುದೇ ಆಹಾರ ಪದಾರ್ಥ ತಗೊಳ್ಳುವಾಗ ಅದರ ಲೇಬಲ್ ಓದ್ಬೇಕು. ಆದಷ್ಟು ಮನೆಯಲ್ಲೇ ಅಡುಗೆ ಮಾಡಬೇಕು. ಉಪ್ಪಿನ ಬದಲಿಗೆ ಬೇರೆ ಮಸಾಲೆಗಳನ್ನು ಬಳಸಿ ರುಚಿ ತರಲು ಪ್ರಯತ್ನಿಸಬೇಕು. ಇನ್ನು ಡಬ್ಬಿಯಲ್ಲಿರುವ ಆಹಾರಗಳನ್ನು ಬಳಸುವ ಮುನ್ನ ಚೆನ್ನಾಗಿ ತೊಳೆದ್ರೆ ಅದರಲ್ಲಿರುವ ಹೆಚ್ಚಿನ ಸೋಡಿಯಂ ಹೊರಟೋಗುತ್ತೆ. ಈ ಸಣ್ಣ ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರ್ತವೆ. ಈಗ ನಾವು ಈ ಪಟ್ಟಿಯ ನಂಬರ್ 1 ಸ್ಥಾನಕ್ಕೆ ಬಂದಿದ್ದೇವೆ. ಡಾಕ್ಟರ್ ಬೆನ್ ಅವರ ಪ್ರಕಾರ ಇದು ಸದ್ದಿಲ್ಲದ ನಾಶದ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್, ವಿಷ ಸಂಖ್ಯೆ 1, ಸಿಹಿಯಾದ ದಾಳಿ.
ನಾನು ಮಾತಾಡ್ತಾ ಇರೋದು ಸಕ್ಕರೆ ಮತ್ತು ಅದರ ಜೊತೆಗಾರ ಅಂದ್ರೆ ಸಂಸ್ಕರಿಸಿದ ಹಿಟ್ಟಿನ ಬಗ್ಗೆ. ಇದು ಕೇವಲ ಒಂದೇ ದಿಕ್ಕಿನಿಂದ ಬರುವ ದಾಳಿಯಲ್ಲ, ಬದಲಿಗೆ 4 ಕಡೆಯಿಂದ ಏಕಕಾಲಕ್ಕೆ ನಡೆಯುವ ಒಂದು ಬೃಹತ್ ದಾಳಿ. ಮೊದಲನೇದಾಗಿ ಮಧುಮೇಹ, ಎರಡನೇದಾಗಿ ಅಧಿಕ ರಕ್ತದೊತ್ತಡ, ಮೂರನೇದು ಉರಿಯೂತ ಮತ್ತು 4ನೇದು ಬೊಜ್ಜು. ಇವೆಲ್ಲವೂ ನಮ್ಮ ಮೂತ್ರಪಿಂಡಗಳನ್ನು ನೇರವಾಗಿ ಹಾಳ್ಮಾಡ್ತವೆ. ಈ ಶತ್ರುವನ್ನು ಸೋಲಿಸಬೇಕೆಂದರೆ ನಾವು ನಿಯಂತ್ರಣವನ್ನು ನಮ್ಮ ಕೈಗೆ ತೆಗೆದುಕೊಳ್ಳಬೇಕು. ಸಕ್ಕರೆ ಬೆರೆಸಿದ ಪಾನೀಯಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಲೋ ಫ್ಯಾಟ್ ಅಂತ ಬರ್ದಿರೋ ಉತ್ಪನ್ನಗಳ ಬಗ್ಗೆ ಜಾಗರೂಕರಾಗಿರಿ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಜಾಸ್ತಿ ಇರುತ್ತೆ. ಬಿಳಿ ಹಿಟ್ಟಿನ ಬದಲಿಗೆ ಧಾನ್ಯಗಳನ್ನು ಬಳಸಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನೈಜವಾದ ಸಂಪೂರ್ಣ ಆಹಾರಗಳನ್ನು ಸೇವಿಸಿ. ಸರಿ, ಈ ಎಲ್ಲ ಅಪಾಯಗಳ ಬಗ್ಗೆ ತಿಳಿದುಕೊಂಡ ಮೇಲೆ ಸುಮ್ಮನೆ ಕೂತ್ರೆ ಆಗಲ್ಲ. ಈಗ ನಾವು ತಿಳಿದುಕೊಂಡಿರುವ ಈ ಜ್ಞಾನವನ್ನು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಶಕ್ತಿಯಾಗಿ ಬದಲಾಯಿಸುವ ಸಮಯ ಬಂದಿದೆ. ನೆನಪಿಡಿ, ಈ 4 ವಿಷಕಾರಿ ಅಂಶಗಳನ್ನು ನಾವು ನಿಭಾಯಿಸಬಹುದು. ಹೆಚ್ಚು ಚಲಿಸಿ, ಮಾತ್ರೆಗಳನ್ನು ಬುದ್ಧಿವಂತಿಕೆಯಿಂದ ಬಳಸಿ, ಲೇಬಲ್ಗಳನ್ನು ಓದಿ ಮತ್ತು ನೈಜ ಆಹಾರವನ್ನು ಆರಿಸಿ. ಇವೇ ನಮ್ಮ ಮೂತ್ರಪಿಂಡಗಳನ್ನು ರಕ್ಷಿಸಿಕೊಳ್ಳುವ 4 ಪ್ರಮುಖ ಸ್ತಂಭಗಳು. ಕೊನೆಯದಾಗಿ ಡಾಕ್ಟರ್ ಬೆನ್ ಅವರ ಈ ಸ್ಫೂರ್ತಿದಾಯಕ ಮಾತನ್ನು ನೆನಪಿಟ್ಟುಕೊಳ್ಳಿ. ಪ್ರತಿಯೊಂದು ಸಣ್ಣ ಬದಲಾವಣೆಯೂ ಒಂದು ಗೆಲುವು. ಪ್ರತಿ ಮನೆಯ ಅಡುಗೆ, ಪ್ರತಿ ನಡಿಗೆ ನಿಮ್ಮ ಮೂತ್ರಪಿಂಡಗಳ ರಕ್ಷಣೆಯ ಗೋಡೆಯಲ್ಲಿ ಮತ್ತೊಂದು ಇಟ್ಟಿಗೆ. ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಇದನ್ನು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಇಂಥ ಇನ್ನಷ್ಟು ಆರೋಗ್ಯಕರ ವಿಶ್ಲೇಷಣೆಗಳಿಗಾಗಿ ಚಾಂದಾಧಾರರಾಗಿ ಮತ್ತು ಏನಾದರೂ ಹೊಸದನ್ನು ಕಲ್ತಿದ್ರೆ ಖಂಡಿತ ಒಂದು ಲೈಕ್ ಕೊಡಿ. ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ